ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ವೋಟಿಂಗ್ ಲಿಸ್ಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾವಿವತ್ತು ತೋರಿಸ್ತಾ ಇದ್ದೀವಿ. ನಿಮ್ಮ ವೋಟರ್ ಐ ಡಿನಲ್ಲಿ ಒಂದು EPIC ಸಂಖ್ಯೆ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಕಾಣಿಸ್ತಾ ಇರೋ ಸ್ಲ್ಯಾಬಲ್ಲಿ ನಿಮಗೆ ಲ್ಯಾಂಗ್ವೇಜ್ ಚೂಸ್ ಮಾಡೋ ಆಪ್ಷನ್ಸ್ ಇದೆ. ಇದರಲ್ಲಿ ನಾನು ಕನ್ನಡ ಚೂಸ್ ಮಾಡಿದ್ದೀನಿ. ಸೊ ಅದಾದಮೇಲೆ EPIC ಸಂಖ್ಯೆ ಅಂತ ಕೇಳ್ತಾ ಇದೆ. ನಿಮ್ಮ ವೋಟರ್ ಐ ಡಿನಲ್ಲಿ SLC DMC ಅಂತ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಮತ್ತೆ ಕೆಳಗಡೆ ಸ್ಲ್ಯಾಬ್ನಲ್ಲಿ ನಿಮಗೆ ಸ್ಟೇಟ್ ಇದೆ. ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ ಇದೆ ಪ್ರತಿಯೊಂದು ಕೂಡ ನಿಮಗೆ ಅದಲ್ಲಿ ಕಾಣಿಸ್ಬೋದು ನೋಡಿ. ಬಿಹಾರ್, ಛತ್ತೀಸ್ಗಢ, ಗುಜರಾತ್, ಗೋವಾ, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್ ಎಲ್ಲ ಕಾಣಿಸ್ತಾ ಇದೆ. ಸೊ ಪಂಜಾಬ್, ರಾಜಸ್ಥಾನ್, ತಮಿಳ್ನಾಡು. ಸೊ ಅವರ ಸ್ಟೇಟ್ ಯಾವುದಿದೆ ಅದನ್ನು ಚೂಸ್ ಮಾಡ್ಕೋಬೋದು. ನಾನಿವಾಗ ಕರ್ನಾಟಕ ಚೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟು ಕರ್ನಾಟಕ ಸೆಲೆಕ್ಟ್ ಮಾಡಾದಮೇಲೆ ಕೆಳಗಡೆ ಒಂದು ಕೋಡ್ ಕಾಣಿಸುತ್ತೆ. ಈ ಕ್ಯಾಪ್ಚಾ ಕೋಡ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅಲ್ಲೇನು ಕಾಣಿಸ್ತಾ ಇದೆ ಆ ಕ್ಯಾಪ್ಚಾ ಕೋಡ್ನ ನೀವು ಇಲ್ಲೇನು ಖಾಲಿ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ನಲ್ಲಿ ಎಂಟರ್ ಮಾಡಬೇಕು. ಈ ಬಾಕ್ಸಲ್ಲಿ ಎಂಟರ್ ಮಾಡಿದ್ಮೇಲೆ ನಿಮಗೆ ಎರಡು ಆಪ್ಷನ್ ಕಾಣಿಸ್ತಾ ಇದೆ. ಒಂದು ಹುಡುಕಿ ಮತ್ತು ಇನ್ನೊಂದು ಸ್ಪಷ್ಟ ಅಂತ. ನಾನು ಆಲ್ರೆಡಿ ಹುಡುಕಿ ಅಂತ ಕೊಟ್ಟಿದ್ದೀನಿ. ಸೊ ಹುಡುಕಿ ಅಂತ ಕೊಟ್ಟ ಮೇಲೆ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಸೊ ನಾನು ಆಲ್ರೆಡಿ ಒಂದು ನಂಬರ್ ಹಾಕಿದ್ದೀನಿ. ಸೊ ಈಗ ಇಲ್ಲಿ ಡೀಟೇಲ್ಸ್ ಬರ್ತಾ ಇದೆ. ಪಕ್ಕದಲ್ಲಿ ಕಾಣಿಸ್ತಾ ಇರೋ ವಿವರಗಳನ್ನು ವೀಕ್ಷಿಸಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಒಂದು ಮೇಲ್ಗಡೆ ಬರುತ್ತೆ. ಅದು ಯಾವ ಥರ ಕಾಣಿಸುತ್ತೆ ಅಂತ ನಾನು ಹಾಕ್ತೀನಿ. ಸೊ ಇಲ್ಲಿ ಮುದ್ರಣ ಮಾಹಿತಿ ಅಂತಿದೆಯಲ್ಲ ಪ್ರಿಂಟ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಹೊಸ ವೋಟಿಂಗ್ ಲಿಸ್ಟ್ ಇರ್ಬೋದು ಅಥವಾ ನಿಮ್ಮದು ವೋಟರ್ ಐ ಡಿ ಎಲೆಕ್ಷನ್ ಕರೆಕ್ಷನ್ಸ್ ಇರ್ಬೋದು. ಇದೆಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ಇಲ್ಲಿ ಆಪ್ಷನ್ಸಲ್ಲೇ ನೀವು ಚೂಸ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದ್ನಲ್ಲ ಡೌನ್ಲೋಡ್ ಅಂತ. ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಈ ಥರ ಸಿಗುತ್ತೆ. ಇದು ಸೆಕೆಂಡ್ ಆಪ್ಷನ್ಸ್. ಯಾವ ಥರ ಅಂತಂದರೆ ನಿಮ್ಮ ಹತ್ರ ವೋಟರ್ ಐ ಡಿ ಇದೆ, ಅದು ಬಿಟ್ಟು ಬಟ್ ನಿಮಗೆ ಗೊತ್ತಿಲ್ಲ, ಬರೀ ನೇಮು ಮತ್ತು ಡೀಟೇಲ್ಸ್ ಎಂಟರ್ ಮಾಡಿನೂ ಕೂಡ ತೊಗೋಬೋದು. ಸೊ ನಾನು ನೇಮ್ ಹಾಕಿದ್ದೀನಿ. ಜೊತೆಗೆ ಸೇಮ್ ಮೊದಲು ಹೇಗೆ ಬಂತು ನಿಮಗೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇದಲ್ಲೂ ಅದೇ ಥರ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಹೆಸರನ್ನ ಎಂಟರ್ ಮಾಡಬೇಕು. ಜೊತೆಗೆ ಇನ್ನೇನಾದರೂ ಕೊನೆ ನೇಮ್ ಇದೆಯಾ, ಮಿಡಲ್ ನೇಮ್ ಇದೆಯಾ ಅದನ್ನು ಎಂಟರ್ ಮಾಡಬೇಕು. ನಿಮಗಲ್ಲಿ ಆಪ್ಷನ್ಸ್ ಬರ್ತಾ ಇದೆ. ನಿಮ್ಮ ತಂದೆ ಅಥವಾ ಗಂಡನ ಹೆಸರು ಎಂಟರ್ ಮಾಡಬೇಕು. ನಿಮ್ಮ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಇದರಲ್ಲಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಬೋದು. ಅದ್ರ ಜೊತೆಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಏಜ್ ಎಷ್ಟಿದೆ ಅದನ್ನು ಕೂಡ ಎಂಟರ್ ಮಾಡ್ಬೋದು. ಇಲ್ಲಿ ಜೆಂಡರ್ ಇದೆ, ಜೆಂಡರ್ ಚೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ನಿಮಗೆ ಡಿಸ್ಟಿಕ್ ಇದೆ, ನೀವು ಯಾವ ಜಿಲ್ಲೆ ಅಂತ ಚೂಸ್ ಮಾಡಬೇಕು. ನಾನು ಮೈಸೂರು ಚೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅಸೆಂಬ್ಲಿ ಯಾವುದು, ಕೃಷ್ಣರಾಜ ಇದೆ ಮೈಸೂರಿನಲ್ಲಿ, ನರಸಿಂಹರಾಜ ಇದೆ, ಚಾಮರಾಜ ಇದೆ, ಅದನ್ನು ಚೂಸ್ ಮಾಡಬೇಕು. ನೆಕ್ಸ್ಟು ಸೇಮ್ ಇಲ್ಲಿ ಕೋಡ್ ಆಪ್ಷನ್ಸ್ ಬರ್ತಾ ಇದೆ. ಕೋಡ್ನ ಇಲ್ಲಿ ನೀವು ಖಾಲಿ ಬಾಕ್ಸ್ನಲ್ಲಿ ಎಂಟರ್ ಮಾಡಬೇಕು. ಹುಡುಕಿ ಮತ್ತು ಸ್ಪಷ್ಟ ಅಂತ ಇದೆ, ಹುಡುಕಿನ ಚೂಸ್ ಮಾಡಬೇಕು. ಹುಡುಕಿ ಚೂಸ್ ಮಾಡಿದ್ಮೇಲೆ ನಿಮಗೆ ಡೀಟೇಲ್ಸ್ ತೋರಿಸತ್ತೆ. ಕೊನೆಯ ಆಪ್ಷನ್ಸ್ ಬಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲೂ ಕೂಡ ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಸ್ಟೇಟ್ನವರು ಅಂತ ಹೇಳಿ ಸ್ಟೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು ಆಲ್ರೆಡಿ ವೋಟರ್ ಲಿಸ್ಟಿಗೆ, ಇಲ್ಲ ಅಂತಂದರೆ ಬರಲ್ಲ. ಮೇಲೆ ಕಾಣಿಸ್ತಾ ಇರೋ ಕೋಡ್ ಎಂಟರ್ ಮಾಡಬೇಕು. ಕೋಡ್ ಎಂಟರ್ ಮಾಡಿದ್ಮೇಲೆ OTP ಆಪ್ಷನ್ಸ್ ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು OTP ಆಪ್ಷನ್ಸ್ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ OTP ಎಂಟರ್ ಮಾಡಿ ಡೀಟೇಲ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ವೋಟ್ ಮಾಡೋದನ್ನು ಮರಿಬೇಡಿ.